ಯಾವ್ದೋ ದೊಡ್ಡ ಗ್ರೌಂಡ್ ಇದು, ಕ್ರಿಕೆಟ್ ಗ್ರೌಂಡ್ ಏನಂತ ಗೊತ್ತಿಲ್ಲ, ಒಟ್ನಲ್ಲಿ ಗ್ರೌಂಡ್ ಅನ್ನೋದು ಮಾತ್ರ ಪಕ್ಕಾ ಗೊತ್ತು. ದೊಡ್ಡ ಕ್ರಿಕೆಟ್ ಗ್ರೌಂಡ್. ಅಲ್ಲಿಂದ ಗಲ್ಲಿಯೊಳಗೆ ರಿವರ್ಸ್ ಬಂದಿದ್ದೀನಿ. 6:30 ಇವಾಗ ಟೈಮ್. 6:30ನಾ 6:45 ಕರ್ಕೊಂಬಂದಿದ್ದಾರೆ. ಇವಾಗ ಆರಾಮಾಗಿ ನಮ್ಮ ಗಾಡಿ ಆದರೆ ಹೊಸ್ದಾಗಿ ಚಾನಲ್ ಕ್ರಿಯೇಟ್ ಮಾಡೋ ಡೌಟು ಮಾಡಲ್ಲ ನಾನು, ಸಾಕು ಸುಮ್ಮನೆ ಆಗ್ಬಿಡ್ತೀನಿ. ಟರ್ಮಿನೇಟ್ ಆದರೆ ಮತ್ತೆ ಹೊಸ್ದಾಗಿ ಕ್ರಿಯೇಟ್ ಮಾಡಬೇಕಾಗತ್ತೆ. ಹೊಸ ಚಾನಲ್ಲು ಕ್ರಿಯೇಟ್ ಮಾಡ್ಕೊಂಡು ಭಾರತ್ ಬಾಟಿ ಅಂತೆ ಅಣ್ಣ ಕಾಪಿರೈಟ್ ಸ್ಟ್ರೈಕ್ ಕೊಟ್ಬಿಡಾನೆ ನನ್ನ ವಿಡಿಯೋಗೆ. ಅದು ಒಂದು ಫೈನಲ್ ಆಗಿ 4 ಗಂಟೆಗೆ ಶ್ರೀರಂಗಪಟ್ಟಣ ರೀಚ್ ಆಗಿದೆ ನೋಡಿ. ಏನಪ್ಪ ರೋಡು ಯಪ್ಪ. ಮಾಯಸಂದ್ರ ಪಾಸ್ ಆಗೋವರೆಗೂ ರೋಡ್ ಚೆನ್ನಾಗಿಲ್ಲ. ಮಾಯಸಂದ್ರದಿಂದ ಆ ಕಡೆ ರೋಡು ಸೂಪರ್ ಆಗೈತೆ. ನಾಗಮಂಗಲ, ಪಾಂಡುಪುರ ಎಲ್ಲ ಚೆನ್ನಾಗೈತೆ. ಒಟ್ನಲ್ಲಿ 4 ಗಂಟೆಗೆ ನಮ್ಮ ಬೆಂಗಳೂರು ಮೈಸೂರು ಹಳೆ ಹೈವೇ ಇದು. ಹೊಸದು ಇನ್ನೂ ಪಕ್ಕದಲ್ಲ ಐತೆ, ಅದಕ್ಕಿನ್ನೂ ಹೋಗಿಲ್ಲ. ಇದು ಹಳೆ ರೋಡ್ ಇದು. ಈ ಕಡೆಲ್ಲ ಮಳೆ ಬಂದಿದೆ, ಸಿಕ್ಕಾಬಟ್ಟೆ ಮಳೆ ಬಂದೋಗಿದೆ ಇವತ್ತು. ಕಾಣ್ತಿರ್ಬೋದು ರೋಡಲ್ಲೆಲ್ಲ. ಇಲ್ಲೆಲ್ಲ ತ್ಯಾವ ಐತೆ ನೋಡಿದ್ರ, ಇವೆಲ್ಲ ಮಳೆ ಬಂದೋಗಿರೋ ತ್ಯಾವ ಇವೆಲ್ಲ. ಶ್ರೀರಂಗಪಟ್ಟಣ ಬ್ರಿಡ್ಜು ನೋಡಿ, ಅಲ್ಲೆಲ್ಲ ನೀರು ನಿಂತಿರೋದು ಕಾಣ್ತಿದ್ಯಾ ನೋಡಿ. ಎಲ್ಲ ಮಳೆ ಬಂದು ಹೋಗಿದೆ. ಇಲ್ಲೇ 4 ಗಂಟೆ ಆಗೋಯ್ತು. ಒಟ್ನಲ್ಲಿ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಹೋಯ್ತೀವಿ ಪಾಯಿಂಟಿಗೆ. 5 ಗಂಟೆಗೆಲ್ಲ ಹೋಗಿ ನಿಂತ್ಕೊತೀವಿ. ಅವನು 6 ಗಂಟೆ 6:30 ಬರ್ತೀನಿ ಅಂತ ಹೇಳವನೆ. ಅವನು ಬರೋ ಟೈಮ್ಗಂತೂ ನಾವು ಹೋಗಿ ಅಲ್ಲೇ ಇರ್ತೀವಿ. ನಮ್ಮ ಶ್ರೀರಂಗಪಟ್ಟಣ ಇದು, ಶ್ರೀರಂಗಪಟ್ಟಣ ಬಸ್ ಸ್ಟ್ಯಾಂಡ್ ಇರಬೇಕಿತ್ತು ನೋಡಿ. ಇದು ಶ್ರೀರಂಗಪಟ್ಟಣ ಬಸ್ ಸ್ಟ್ಯಾಂಡ್, ಹಳೆ ರೋಡು. ಎಷ್ಟು ಟ್ರಾಫಿಕ್ ಇರೋದು ಗೊತ್ತಾ ಅವಾಗ. ಹೊಸ ರೋಡ್ ಆದಮೇಲೆ ಈ ಕಡೆ ಎಲ್ಲ ಟ್ರಾಫಿಕ್ ಕಮ್ಮಿ ಆಗ್ಬಿಡ್ತು. ನಮ್ಮ ಸಿದ್ದಣ್ಣ ಎಮ್ ಆರ್ ಟಿ ಸಿದ್ದಣ್ಣ ನಮ್ಮ ಜೊತೆ ಭತ್ತ ಹೊಡಿತಿದ್ದ ಗಾಡಿ ಅದು. ನಮ್ಮ ಜೊತೆ ಭತ್ತ ಹೊಡಿತಿದ್ದ ಗಾಡಿ ಅದು. ನಮ್ಮ ಶಿವ ಓಡಿಸ್ತಾನೆ. ಇವಾಗ ಶಿವನ ರಜಾ ಹಾಕಿರೋದಕ್ಕೆ ಅವ್ರು ಓನರೇ ಸಿದ್ದಣ್ಣನೇ ಓಡಿಸ್ತಾರೆ ಇವರು. 2 ಗಾಡಿ ಐತೆ. 2 ಗಾಡಿ ನಮ್ಮ ಜೊತೆ ಭತ್ತ ಹೊಡಿತಿದ್ದ ಗಾಡಿ. ಇದು ಅವ್ರ ಕಡೆದೇನೆ, ಕೊಟ್ಟೂರು ಗಾಡಿ. ಎಲ್ಲ ಕೊಟ್ಟೂರು ಗಾಡಿಗಳು ಎಲ್ಲ ಜೊತೆ ಸೇರ್ಕೊಂಡು 4 ಗಾಡಿ ಹೊಡ್ಕೊಂಡು ಬರ್ತಾ ಇದ್ವಿ. ಇನ್ನೊಂದು ಗಾಡಿ ಮುಂದಕ್ಕೆ ಹೋಗ್ಬಿಡ್ತು, ಸ್ವಲ್ಪ ಸ್ಲೋ ಬರ್ತೈತೆ. ಅಲ್ಲಿ ನಾವು ಪಾಂಡುಪುರದಲ್ಲಿ ಟೀ ಕುಡಿಯೋಕೆ ನಿಲ್ಲಿಸಿ ಅವಾಗ ಮುಂದಕ್ಕೆ ಬಂದ್ಬಿಟ್ಟೆ ಇವನು. ನಾವು ಪಾಂಡುಪುರದಲ್ಲಿ ನಿಂತು ಟೀ ಕುಡ್ಕೊಂಡು, ಸಕ್ಕರೆ ಫ್ಯಾಕ್ಟ್ರಿ ತವ ನಿಲ್ಲಿಸಿ ಟೀ ಕುಡ್ಕೊಂಡು ಬಿಟ್ಟು ಬರ್ತಾ ಇದ್ವಿ. ನಮ್ಮ ಕೊಲಂಬೋ ಏಷ್ಯಾ ಹಾಸ್ಪಿಟ್ಲು, ಮಣಿಪಾಲ್ ಹಾಸ್ಪಿಟ್ಲು ಸಿಟಿ ಎಂಟ್ರ್ ಆಗಿದ್ದೀವಿ ನೋಡಿ. ಟೈಮು 4:15. ಇಲ್ಲೇನೋ ಮಾಡ್ತಾವ್ರೆ, ಏನೋ ಬ್ರಿಡ್ಜ್ ಏನೋ ಮಾಡ್ತಿರ್ಬೋದು ಸರ್ಕಲ್ಗೆ. ಮಾಡಲಿ, ನಾವು ನಮ್ಮ ದಾರಿ ಹಿಡ್ಕೊಂಡು ಹೋಗೋಣ. ಕಡೆಯಪ್ಪ ಪೊಲೀಸ್ನವ್ರು ಬೇರೆ ಅವರೇ ಹೋಗುತ್ತೆ, ಆದರೆ ನಾವು ರೈಟ್ಗೆ ಹೋಗಿ ಬರ್ಬೇಕು. ನಾವು ಸೀದಾನು ಹೋಗ್ಬೋದು, ಬೇಡ ನಾವು ಹಿಂಗೆ ರೈಟ್ಗೆ ಹೋಗಿ ಬರೋಣ. ಗೊತ್ತೈತೆ. ಫೈನಲಾಗಿ ಅನ್ಲೋಡಿಂಗ್ ಪಾಯಿಂಟ್ ಬಂದಿದ್ದೀವಿ. ಪಾಯಿಂಟ್ ಹೆಂಗಿದೆ ನೋಡಿ, ಗಲ್ಲಿ ಒಳಗೆ ರಿವರ್ಸ್ ಹೊಡ್ಸಿದ್ದಾರೆ. ಇಲ್ಲಿ ಜಾಗ ನೋಡಿ ಹೆಂಗೈತೆ. ಇಂಜಿನು ಪಂಜಿನ್ ಎಲ್ಲ ಅವೇ, ಕಾರ್ ಸೀಟು ಡೆಕೋರೇಷನ್ನು. ಅಲ್ಲಿಂದ ಗಲ್ಲಿಯೊಳಗೆ ರಿವರ್ಸ್ ಬಂದಿದ್ದೀನಿ. 6:30 ಇವಾಗ ಟೈಮ್. 6:30ನಾ 6:45 ಕರ್ಕೊಂಬಂದಿದ್ದಾರೆ. ಇವಾಗ ಆರಾಮಾಗಿ ನಮ್ಮ ಗಾಡಿ ಇಲ್ಲಿ ಬಿಟ್ಟು ಖಾಲಿ ಮಾಡಿಸೋದು. ಗಾಡಿ ನಿಲ್ಲಿಸಿದ್ರೆ ನಡ್ಕೊಂಡು ಹೋಗಿ ಜಾಗ ಇಲ್ಲಿ ಗೋಡನ್ ಹತ್ರ ಹಿಂಗೈತೆ ಜಾಗ. ಇಲ್ಲಿ ನೋಡಲಿ, ಅಲ್ಲಿಂದ ರಿವರ್ಸ್ ಹೊಡೆದಿದ್ದೀನಿ. ಇಲ್ಲಿ ಒಂದು 3 ಬಂಡಲ್ ಇಳಿಸ್ಕೊಂಡು ಅಲ್ಲೆಲ್ಲ ಮುಂದ್ಗಡೆ ಒಂದು ಗೋಡನ್ ಐತೆ ಅಂತ, ಆ ಗೋಡನ್ಗೆ ಹೋಗ್ಬೇಕಂತ ಇವ್ರದ್ದು. ಇಲ್ಲೆಲ್ಲೂ ಹೋಗಕ್ಕೆ ಜಾಗನೇ ಇಲ್ಲಪ್ಪೂ. ಇಲ್ಲಿಂದ ಹೋಗಿ ಜಾಗನೇ ಇಲ್ಲ. ಇವಾಗ ಗಾಡಿ ಮೇಲೆ ಹತ್ತಿ ಹೋಗ್ಬೇಕು. ಎಲ್ಲ ಡಿಸ್ಕ್ಗಳೆಲ್ಲ ನೋಡಿ, ಎಲ್ಲ ಕಾರ್ದು ಡಿಸ್ಕು ಪಸ್ಕು ಎಲ್ಲವೇ.
ಏನೇ ಇರಲಿ ನಮ್ಮ ಮೇಲೆ ಹತ್ತಂತಡ್ರಿ. ಈಗ ಅಲ್ಲಿ ಹೋಗ್ಬೇಕಂದ್ರೆ ಮೇಲೆ ಹತ್ತಿ ಹೋಗ್ಬೇಕು ಹಿಂಗಾಸಿ. ಒಂದು ಕಡೆ ಖಾಲಿ ಮಾಡಿ ಇನ್ನೊಂದು ಕಡೆ ಹೋಯ್ತಾ ಇದ್ದೀನಿ. ಎಷ್ಟು 9 ಗಂಟೆಗೆಲ್ಲ ಒಂದು ಕಡೆ ಖಾಲಿ ಆಗ್ಬಿಡ್ತು. ಇದು ಬಂದು ಲಷ್ಕರ್ ಮಾರಲ್ಲಿ ಬರ್ತಲ್ಲ, ಆ ಕಡೆ ಹೋಗೋ ದಾರಿ ಇದು. ಇದು LIC ಕಡೆ ಹೋಗೋ ದಾರಿ ನೋಡಿ. LIC ಸರ್ಕಲ್ ಅಲ್ಲೇ ಐತೆ. ಸರ್ಕಲಿಂದ ಈ ಕಡೆನೇ ಖಾಲಿ ಆಗಿತ್ತು. ಮುಂದೆ 2 ವೀಲರ್ ಕರ್ಕೊಂಡು ಹೋಗ್ತಾವನೆ. ಇನ್ನೊಂದು ಕಡೆ ಅವನೇ ಕರ್ಕೊಂಡು ಹೋಗಿ ಖಾಲಿ ಮಾಡಿಸ್ತಾನಂತೆ ಕ್ರೇನಲ್ಲಿ. ನೋಡೋಣ ನೋಡಿ. ಇನ್ನೊಂದು ಕಡೆ LIC ಸರ್ಕಲ್ ಕಾಣ್ತಿರ್ಬೋದಲ್ಲ. ಬನ್ನಿ ಮಂಟಪ, LIC ಸರ್ಕಲ್ ಎಲ್ಲ ಅಂತಾರೆ ಇದಕ್ಕೆ. ಈ ಕಡೆ ಹೋದ್ರೆ ಬಂಬು ಬಜಾರ್ ಕಡೆ ಹೋಗುತ್ತೆ, ಈ ಕಡೆ ರಿಂಗ್ ರೋಡ್ ಕಡೆ ಹೋಗುತ್ತೆ. ಅದೇ LIC. ಇದು ಗ್ರೌಂಡ್ ಯಾವುದೋ ದೊಡ್ಡ ಗ್ರೌಂಡ್. ಇದು ಕ್ರಿಕೆಟ್ ಗ್ರೌಂಡಾ ಏನಂತ ಗೊತ್ತಿಲ್ಲ. ಒಟ್ನಲ್ಲಿ ಗ್ರೌಂಡ್ ಅನ್ನೋದು ಮಾತ್ರ ಪಕ್ಕಾ ಗೊತ್ತು. ದೊಡ್ಡ ಕ್ರಿಕೆಟ್ ಗ್ರೌಂಡ್ ಇರಬೇಕು. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಗೇಟ್ ನಂಬರ್ 7, 6, 8, 10 ಅಂತೆಲ್ಲ ಐತೆ. ಒಟ್ನಲ್ಲಿ ಕ್ರಿಕೆಟ್ ಗ್ರೌಂಡೇ ಇರಬೇಕು ಅನ್ಕೊಂಡಿದ್ದೀನಿ. ಇದು ಕ್ರಿಕೆಟ್ದು ಯಾವ್ದ್ರದ್ದು ಇರ್ತವೆ, ಸ್ಪೋರ್ಟ್ಸ್ದು. ಸಂತೋ ಫಿಲೋಮಿನಾ ಕಾಲೇಜು ಇದು ಇರ್ಬೇಕು ಕಾಲೇಜು. ಇದು ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಮೈಸೂರು ಅಂತ ಹಾಕವನೆ. ಒಟ್ನಲ್ಲಿ ಗ್ರೌಂಡ್ ಇದು. ಯಾವುದೋ ಒಂದು ಗೊತ್ತಿರೋರು ಕಮಿಟ್ಸ್ ಹಾಕಿ ಸದ್ಯಕ್ಕೆ ನಾವು ಹೋಗೋಣ. ಅವನ್ನ ನೋಡ್ಕೊಂಡು ಮೊಬೈಲ್ ಹಿಡ್ಕೊಂಡ್ರೆ ಅವ್ನು ಮುಂದೆ ಕೊಡೋಗ್ಬಿಡ್ತಾನೆ 2 ವೀಲರಾಗಿ. ಅಲ್ಲಿ ಹೋಯ್ತಾನೆ 2 ವೀಲರಾಗಿ. ಅವನ್ನ ಫಾಲೋ ಮಾಡ್ಕೊಂಡು ಹೋಯ್ತಾ ಇರ್ಬೇಕು. ಈಗ ಮೈಸೂರೆಲ್ಲ ಖಾಲಿ ಮಾಡ್ಕೊಂಡು ಬರೋಣ ಬೆಂಗಳೂರು ಕಡೆ ಹೊರಟಿದ್ದೀನಿ. ಇದು ಬಂದು ಊಟ್ಗಲ್ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ಕಾಣ್ಬೋದು. ಇದು ಆಟೋಮೇಟಿವ್ ಅಂತ ಐತಲ್ಲ, ಆ ಕಂಪ್ನಿ. ಬೆಮ್ಮಲ್ ಕಂಪ್ನಿ. ಕ್ಯಾಟ್ ಎಲ್ಲ ಬರ್ತಾವಲ್ಲ, ದೊಡ್ಡ ವೆಹಿಕಲ್, ಅದು ತಯಾರು ಮಾಡಿವಲ್ಲ. ಇವಾಗ ನೆಲಮಂಗಲ ಹೊಂಟಿದ್ದೀನಿ ಶೋರೂಮ್ಗೆ. ಸ್ವಲ್ಪ ಗಾಡಿ ಕೆಲಸ ಐತೆ. ನಮಗೂ 2 ದಿನ ರಜಾ ಬೇಕು. 2 ದಿನ ರಜಾ ತಗೊಳ್ಳೋ ಬದಲು ಆ ರಜದಲ್ಲಿ ಗಾಡಿ ಕೆಲಸ ಮಾಡಿಸೋಣ ಅಂತ ಹೋಯ್ತಾ ಇದ್ದೀನಿ. ತೆಗಿಯಣೆಯ ಏನಣೆಯ ನೀನು ಕಾರ್ ಮೂವ್ ಮಾಡೋಕ್ಕೇನೆ ಮಾತಾಡ್ಕೊಂಡು ಕುತ್ಕೊಂತೀಯಪ್ಪ. ಈ ರೋಡು ಸೀದಾ KRS ಹೋಗುತ್ತೆ. ಸೀದಾ ಇಲ್ಲಿ KRS ಇಂದ ಶ್ರೀರಂಗಪಟ್ಟಣ ಮೇಲೆ ಹೋಗ್ಬಿಡೋಣ. ಸುಮ್ಮನೆ ಯಾಕೆ ಇಲ್ಲಿಂದ ಮತ್ತೆ ಇಲ್ವಾಲ ಸರ್ಕಲ್ ಹೋಗಿ, ಅಲ್ಲಿಂದ ರಿಂಗ್ ರೋಡಲ್ಲಿ ಹೋಗಿ, ಕೊಲಂಬಿಯಾ ಏಷ್ಯಾ ಹೋಗಿ, ತಿರ್ಗಾ ಶ್ರೀರಂಗಪಟ್ಟಣ ಬರೋದು. ಇದು ಡೈರೆಕ್ಟ್ ಶ್ರೀರಂಗಪಟ್ಟಣ ಹೋಗ್ಬಿಡ್ತದೆ. KRS ರೋಡಾಸಿ ಡೈರೆಕ್ಟ್ ಶ್ರೀರಂಗಪಟ್ಟಣ ಹೋಗ್ಬಿಡ್ತೈತೆ. ಹಂಗಾಗಿ ಹಿಂಗೆ ಅಕ್ಕ ನೋಡು ಹೆಂಗೆ ರೈಟಿಗೆ ಬಂದ್ಬಿಟ್ರು ಒಂದೇ ಸಲ. ಆಹಾ, ಟ್ರೈಲರ್ ಗಾಡಿ ಓಡಿಸಿದಾರೆ ಅಕ್ಕ. ಹೋಗೋಣ ಆರಾಮಾಗಿ. ಈಗ ಟೈಮ್ ಇನ್ನೂ 12 ಗಂಟೆ ಅಷ್ಟೇ. ನಿನ್ನೆ 2 ಕಡೆ ಖಾಲಿ ಮಾಡಿ ಇಲ್ಲಿ 2 ಗಂಟೆಗೆಲ್ಲ ಬಂದೆ. ಇವರು ಏನೋ ಇಲ್ಲಿ ಹಬ್ಬ ಅಂತೆ ಅದಂತೆ, ಲೇಬರೆಲ್ಲ ಫುಲ್ ಕುಡ್ಕೊಂಬಿಟ್ಟವ್ರೆ, ಯಾರು ಲೇಬರ್ ಸಿಗ್ತಾ ಇಲ್ಲ ಅಂತೇಳಿ ಹಾಲ್ಟ್ ಮಾಡಿಸಿ ಬೆಳಗ್ಗೆ 6 ಗಂಟೆಗೇ ಬಂದು ಬಿಡಿಸ್ಕೊಂಡು ಖಾಲಿ ಮಾಡಿಕೊಟ್ರು. ಇಷ್ಟೊತ್ತು ಮಾಡಿದ್ರು. ಖಾಲಿ ಮಾಡ್ಕೊಂಡು ಹೋಯ್ತಾ ಇದ್ದೀನಿ. ಈಗ ಫೋನ್ ಮಾಡಿದೆ, ಯಾವುದೋ ಲೋಡ್ ಕೇಳಿದ್ರು, ಯಾವ ಇಲ್ಲ ಅಂದರು. ಸರಿ ಬಂದ್ಬಿಡು, ಶೋರೂಮ್ ಬಿಟ್ಬಿಡು ಅಂದರು. ಅದಕ್ಕಾಗಿ ಹೋಗ್ತಾ ಇದ್ದೀನಿ ಶೋರೂಮ್ಗೆ. ಇವೆಲ್ಲ ಹುಟ್ಟಗಲ್ಲಿ ಇದೇನಿದು ಕೂರ್ಗಲ್ಲಿ ಇದು ಕೂರ್ಗಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಅಂತೆ. ಇದು ಬಿಮಲ್ ಕ್ಯಾಟ್ ಕಂಪ್ನಿ ಬರ್ತಲ್ಲ, ದೊಡ್ಡ ಗಾಡಿಗಳು ಅದು ತಯಾರು ಮಾಡೋ ಕಂಪ್ನಿ. ಇದು ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿ ಇದು. ನಾನು ಇಲ್ಲಿಗೆ ತಮಿಳ್ನಾಡಿಂದ ಒಂದ್ಸಲಿ ನಾನು ಕ್ಯಾಂಟ್ರಲ್ಲಿದ್ದಾಗ ಇದು ಡಿಸ್ಕ್ಗಳು ತಂದಿದ್ದೆ. ತುಂಬ ಲೋಡ್ ಮಾಡ್ಕೊಂಡು ಬಂದಿದ್ದೀನಿ. ಸಿಕ್ಕಾಪಟ್ಟೆ ರೂಲ್ಸ್ ಇವಕ್ಕೆಲ್ಲ. ಮೊಬೈಲ್ ಅಂತ ಅಲೋ ಬಿಡಲ್ಲ, ಕ್ಲೀನರ್ ಬಿಡಲ್ಲ, ಒಬ್ಬನೇ ಹೋಗ್ಬೇಕು.
ಕಂಪ್ನಿಯಿಂದ ಸಿಕ್ಕಾಪಟ್ಟೆ ರೂಲ್ಸ್ಗಳಿದೆ. ಖಾಲಿ ಮಾಡೋಕ್ಕಲ್ಲ, ಬೆಳಗ್ಗೆ ಹೋದ್ರೆ ಸಾಯಂಕಾಲ ಆಗುತ್ತೆ ಖಾಲಿ ಮಾಡ್ಕೊಂಡು ಆಚೆ ಬರೋಕ್ಕೆ. ಓಡಾಡಿದ್ವಿ ತುಂಬ ಸಲ. ಅಲ್ಲೈತೆ ನೋಡಿ ಬೆಮ್ಮಲ್ ಲಿಮಿಟೆಡ್. ಜಾಸ್ತಿ ವಿಡಿಯೋನು ಮಾಡೋಂಗಿಲ್ಲ, ಕಂಪ್ನಿ ಬಗ್ಗೆ ಎಲ್ಲ ವಿಡಿಯೋ ಮಾಡೋಂಗಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಇವೆಲ್ಲ ಯಾರೋ ಒಬ್ಬ ಪುಣ್ಯಾತ್ಮ ಭಾರತ್ ಬಾಟಿ ಅಂತೆ ಅಣ್ಣ ಕಾಪಿರೈಟ್ ಸ್ಟ್ರೈಕ್ ಕೊಟ್ಬಿಡಾನೆ ನನ್ನ ವಿಡಿಯೋಗೆ. ಅದು 1.5 ವರ್ಷದ ಹಿಂದಿದ್ದ ವಿಡಿಯೋಗೆ, ಈ ಗಾಡಿಯಲ್ಲೆಲ್ಲ ನಾವು ಅಂಬಾರಲ್ಲಿದ್ದಾಗ ಮಾಡ್ತಿದ್ದ ವಿಡಿಯೋಗೆ ಕಾಪಿರೈಟ್ ಸ್ಟ್ರೈಕ್ ಕೊಟ್ಟವ್ರೆ. ಮೊನ್ನೆ 3 ತಿಂಗಳು ಟೈಮ್ ಕೊಟ್ಟವ್ರೆ. ಇನ್ನೊಂದೆರಡು ಸ್ಟ್ರೈಕ್ ಆದರೆ ನನ್ನ ಚಾನಲ್ಲೇ ಡಿಲೀಟ್ ಆಗೋ ಚಾನ್ಸಸ್ಗಳು ತುಂಬ ಇದೆ. ಕಾಪಿರೈಟ್ಸ್ ಕ್ಲೇಮ್ ಬೇರೆ, ಸ್ಟ್ರೈಕ್ ಬೇರೆ. ಸ್ಟ್ರೈಕ್ ಕೊಟ್ಬಿಡೋಣ, ಅವನು ಕ್ಲೇಮ್ ಕೊಟ್ಟಿದ್ರು ಪರವಾಗಿಲ್ಲ, ಬೇಜಾರಿರ್ತಿರ್ಲಿಲ್ಲ. ಸ್ಟ್ರೈಕ್ ಕೊಟ್ಬಿಡೋನೆ, ತುಂಬ ಬೇಜಾರಾಗೈತೆ 3-4 ದಿವಸದಿಂದ. ಅದಕ್ಕೆ ವಿಡಿಯೋಗಳೇ ಏನು ಹಿಂಗೆ ಆಗ್ಬಿಟ್ರೆ ಅಂತ ಸುಮ್ಮನೆ ನಾವು ಇಷ್ಟು ಕಷ್ಟಪಟ್ಟು ಚಾನಲ್ ಇದು ಮಾಡ್ಕೊಂಡು ಇಷ್ಟು ಮುಂದೆ ಬಂದಿದ್ದೀವಿ. ಒಂದು 13,000-14 ಸಾವಿರ ಜನ ಫಾಲೋವರ್ಸ್ ಅವರೇ, ಸಬ್ಸ್ಕ್ರೈಬರ್ ಅವರೇ. ಈಗ ಸಡನ್ನಾಗಿ ಏನಾರ ಚಾನಲ್ ಟರ್ಮಿನೇಟ್ ಆದರೆ ತಿರ್ಗಾ ಏನಪ್ಪ ಮಾಡೋದು, ತಿರ್ಗಾ ಹೊಸ್ದಾಗಿ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಏನೇನು ಮಾಡೋದು, ಎಲ್ಲ ಎಡವಟ್ಟಾಗ್ಬಿಡ್ತವೆ. ಏನು ಕೊಟ್ಟವನೇ ಅನ್ನೋದೇ ಗೊತ್ತಾಗ್ತಿಲ್ಲ. ಅವನು ಆ ವಿಡಿಯೋನ ರಿಮೂವ್ ಮಾಡಿಬಿಟ್ಟಿದ್ದಾರೆ ಯೂಟ್ಯೂಬ್ನವರು. ವಿಡಿಯೋ ನೋಡಿದ್ರೆ ಗೊತ್ತಾಗ್ಬಿಟ್ಟು ಅದನ್ನೇನೈತೆ ಕ್ಲಿಯರ್ ಮಾಡ್ಬೋದು. ಇದು ನನ್ನ ವಿಡಿಯೋನ ಅವನೇನೇ ಅಂತಾನೆ, ನನ್ನ ವಿಡಿಯೋ ಹಾಕಿದ್ಯಾ ನೀನು ಅಂತೇಳಿ ಕಾಪಿರೈಟ್ ಸ್ಟ್ರೈಕ್ ಕೊಟ್ಬಿಡವನೆ. ಇದೇ ಸಮಸ್ಯೆ ಆಗೈತೆ. ಭಾರತ್ ಬಟ್ಟಿ ಅಂತೆ ಸರ್ಚ್ ಮಾಡಿ ಇದು ಮಾಡಿ ಕೇಳಿದಾಗ ಅವನಿಗೆ ನಂತರ ನಾವು ಇದು ಮಾಡ್ಕೊಂಡು ತೆಗಿಸ್ಬೇಕು. ಅವ್ನು ತೆಗ್ಸೋಕ್ಕೆ ಅವ್ನು ಯಾರು ಏನೈತೆ ಅಂತ ನನಗಂತೂ ಗೊತ್ತಿಲ್ಲ. ಇಲ್ಲ ನಾನು ಪ್ರೂವ್ ಮಾಡಬೇಕು ಅದು ನನ್ನದೇ ವಿಡಿಯೋ ಅಂತ. ಅದು ಪ್ರೂವ್ ಮಾಡೋಕ್ಕೆ ಅದು ಏನು ವಿಡಿಯೋ, ಯಾಕಂದರೆ ಈಗ 1 ವಾರ ತಿಂಗಳು ಮುಂದೆ ಹಾಕಿರೋ ವಿಡಿಯೋ ಆದರೆ ಪರವಾಗಿಲ್ಲ. 1.5 ವರ್ಷದಿಂದ ನಾನು ಅಂಬಾರಲ್ಲಿದ್ದಿದ್ದು ವಿಡಿಯೋ ಹಾಕಿರೋದು ವಿಡಿಯೋ ಅದು. ಆ ವಿಡಿಯೋನ ಕಾಪಿರೈಟ್ ಸ್ಟ್ರೈಕ್ ಕೊಟ್ಬಿಟ್ಟವನೆ. ಅವತ್ತು ಏನು ವಿಡಿಯೋದಲ್ಲಿ ಏನು ಹಾಕಿದ್ದೆ, ಏನು ಹೇಳಿದ್ದೆ ಅಂತ ಯಾರಿಗೆ ನೆನಪಿರ್ತವೆ? ಅದೊಂದು ಸಮಸ್ಯೆ ಆಗ್ಬಿಡೈತಿ. ಇವಾಗ ನೋಡೋಣ, ಏನು ಮಾಡೋಕ್ಕಲ್ಲ, ದೇವ್ರ ಇಚ್ಛೆ ಅಂತ ಆಗುತ್ತೆ. ಒಂದು ವೇಳೆ ಹಂಗೇನಾರ ನನ್ನದು ಚಾನಲ್ಲು ಟರ್ಮಿನೇಟ್ ಆದರೆ ಮತ್ತೆ ಹೊಸ್ದಾಗಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಹೊಸ ಚಾನಲ್ಲು ಕ್ರಿಯೇಟ್ ಮಾಡ್ಕೊಂಡು ತಿರ್ಗಾ ಸ್ಟಾರ್ಟಿಂಗಿಂದ ಹೆಜ್ಜೆ ಇಟ್ಕೊಂಬರ್ಬೇಕಾಗುತ್ತೆ. ಒಂದು ವೇಳೆ ಹಂಗೇನಾರು ಆದರೆ ಹೊಸ್ದಾಗಿ ಚಾನಲ್ ಕ್ರಿಯೇಟ್ ಮಾಡೋ ಡೌಟು ಮಾಡಲ್ಲ ನಾನು. ಸಾಕು, ಸುಮ್ಮನೆ ಆಗ್ಬಿಡ್ತೀನಿ. ಏನು ಕಂಟೆಂಟ್ಗಳು ಕೊಡೋಕ್ಕಾಗಲ್ಲ, ಏನಿಲ್ಲ. ಈ ಗಾಡಿ ಓಡಿಸ್ಕೊಂಡು ಕಂಟೆಂಟು ಕೊಡೋಕ್ಕಾಗಲ್ಲ, ವಿಡಿಯೋ ಎಡಿಟ್ ಮಾಡೋಕ್ಕಾಗಲ್ಲ, ಟೈಮ್ ಸಿಗೋಲ್ಲ, ನಿದ್ದೆ ಮಾಡೋಕ್ಕಾಗಲ್ಲ. ಇದ್ರ ಕಡೆ ಇದು ಕೊಟ್ಟರೆ ನಿದ್ದೆ ಮಾಡೋಕ್ಕಾಗಲ್ಲ. ನಿದ್ದೆಗೆ ಇದನ್ನೆಲ್ಲ ನಿದ್ದೆ ಮಾಡಿದ್ರೆ ಎಡಿಟ್ ಮಾಡೋಕ್ಕಾಗಲ್ಲ. ವೆಲ್ಡು ಮಾಡಿದ್ರೆ ಗಾಡಿನೂ ಓಡ್ಸೋಕ್ಕಾಗಲ್ಲ. ಓನರ್ಗಳು ಬೇಜಾರು ಮಾಡ್ಕೊತಾರೆ. ಹಾಗಾಗಿ ನೋಡೋಣ, ಇದಿದ್ದರೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಒಂದು ವೇಳೆ ಟರ್ಮಿನೇಟ್ ಆದರೆ ಡೌಟು, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟು ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಡೌಟು ಏನಾಗುತ್ತೆ ಅಂತ ನೋಡೋಣ. ಯಾರಪ್ಪ ಭಾರತ್ ಬಟ್ಟಿ ಈ ಥರ ಮಾಡಿಬಿಟ್ಟೆ ನಮ್ಮ ಚಾನಲ್ನ. ಇರಲಿ, ಆದಂಗಾಲಿ ಮಾದಪ್ಪನ ಜಾತ್ರೆ. ಈಗ ನಾವು ನಮ್ಮ ದಾರಿ ಹಿಡ್ಕೊಂಡು ಹೋಯ್ತಾ ಇರೋಣ. ಎಲ್ಲ ಇಂಡಸ್ಟ್ರಿಯಲ್ ಏರಿಯಾನೇ, ನಾವು ಆ ಕಡೆಲ್ಲ ಹೋಗಂಗಿಲ್ಲ. ಸೀದಾ ಒಂದೇ ರೋಡೆ KRS ಹೋಗುತ್ತೆ. ಮುಂದೆ ಹೋಗಿ ಲೆಫ್ಟ್ ಹೊಡ್ರೆ ಡ್ಯಾಮ್ ಕಡೆ ಹೋಗುತ್ತೆ. KRS ಡ್ಯಾಮು ಆ ಕಡೆ ಎಲ್ಲ ಹೋಗುತ್ತೆ. ನಾವು ಆ ಕಡೆ ಹೋಗಲ್ಲ. ನಾನು ಹಿಂಗೆ ರೈಟಿಗೆ ಸೀದಾ ಇದಕ್ಕೆ ಶ್ರೀರಂಗಪಟ್ಟಣ ಕಡೆ ಹೋಗ್ಬಿಡ್ತೀನಿ. ಹಂಗೂ ಹೋಗ್ಬೋದು. KRS ಡ್ಯಾಮಿಂದ ಡೈರೆಕ್ಟ್ ಸೀದಾ ಪಾಂಡುಪುರ ಹೋಗ್ಬಿಡ್ತೈತೆ. ಪಾಂಡುಪುರ, ನಾಗಮಂಗಲ, ಮೇಲ್ಕೋಟೆ, ನಾಗಮಂಗಲ ನಾವು ಬಂದಿದ್ದಾರೆ. ಹಂಗಾಸಿನೂ ಹೋಗ್ಬೋದು. ನೋಡೋಣ ಹೆಂಗಾಗುತ್ತಂತ. ಇವಾಗ ಒಂದು ಫೋನ್, ನಮ್ಮ ಓನರ್ಗೆ ಒಂದು ಫೋನ್ ಹೊಡೆದು ಕನ್ಫರ್ಮ್ ಮಾಡ್ಕೊತೀನಿ. ಶ್ರೀರಂಗಪಟ್ಟಣ ಎಲ್ಲ ಮುಂದೆ ಬರ್ತಾಯಿದ್ದೀನಿ, ಪಾಂಡುಪುರ ರೋಡಲ್ಲಿ. ಇದು ನಮ್ಮ ಸಕ್ಕರೆ ಫ್ಯಾಕ್ಟ್ರಿ ನೋಡಿ. ಪಾಂಡುಪುರ ಶ್ರೀರಂಗಪಟ್ಟಣ ಸೆಂಟ್ರಲ್ಲಿರೋ ದಸರಗುಪ್ಪೆ ಅಂತ ಊರು. ಸಕ್ಕರೆ ಫ್ಯಾಕ್ಟ್ರಿ ಇದು ನೋಡ್ತಿರ್ಬೋದು. ಮುಂಚೆ ಈ ಬ್ರಿಡ್ಜ್ ಇರಲಿಲ್ಲ. ಹಿಂಗೆ ಕೆಳಗೆ ರೈಲ್ವೆ ಗೇಟ್ ಸಿಕ್ಕಾಪಟ್ಟೆ ಜಾಮ್ ಆಗೋದು. ಅವಾಗ ಪಾಂಡುಪುರದಿಂದ ಬರ್ಬೇಕಾರೆ ಈ ಬ್ರಿಡ್ಜ್ ಓಪನ್ ಮಾಡ್ರೆ ಅಂದರೆ ತುಂಬ ವರ್ಷ ಆಗ್ಬಿಡೈತೆ, ನಾನು ಬಂದಿಲ್ಲ. MRN, ಓಹೋ ಇದು ನಮ್ಮ ಮುರುಗೇಶ್ ನಿರಾಣಿಯವ್ರು ತಗೊಂಬಿಟ್ಟಾರ ಈ ಫ್ಯಾಕ್ಟ್ರಿನ, ಸಕ್ಕರೆ ಫ್ಯಾಕ್ಟ್ರಿನ. MRN ಗ್ರೂಪು, ನಿರಾಣಿ ಶುಗರು. ಲೋಕಾಪುರದಲ್ಲಿ ಮುದೋಳಗೆ ಭಾರಿ ಇರೋರು ಈ ಫ್ಯಾಕ್ಟ್ರಿನ ಅವರೇ ತಗೊಂಡಿರಂಗವ್ರೆ. MRN ಗ್ರೂಪ್ ಅಂತ ಹಾಕ್ಬಿಟ್ಟವ್ರೆ. MRN ಅಂದ್ರೇ ಮುರುಗೇಶ್ ನಿರಾಣಿ ಗ್ರೂಪ್. ರೈಲ್ವೆ ಬ್ರಿಡ್ಜ್ ಆದಮೇಲಂತೂ ತುಂಬ ಜನಕ್ಕೆ ತುಂಬ ಇಲ್ಲ. ಅಂದರೆ ನನ್ನ ಅನಿಸಿಕೆ ಒಂದು 5-6 ವರ್ಷ ಆಗಿರ್ಬೇಕು ಬ್ರಿಡ್ಜ್ ಓಪನ್ ಆಗಿ. ಅಷ್ಟೇ, 5-6 ವರ್ಷ ಅಲ್ಲ, ಒಂದು 7-8 ವರ್ಷ ಆಗಿರ್ಬೇಕು. ನಾನು ಕ್ಯಾಂಟ್ರ್ ಇರ್ಬೇಕಾದ್ರೆ ಹಿಂಗೆ ಕೆಳಗಾಸೆ ಬರ್ತಾಯಿದ್ದಿದ್ದು.
ಅವಾಗ ಪೆಪ್ಸಿ ತುಂಬ್ಕೊಂಬತ್ತಿದ್ದೆ ಮೈಸೂರಿಗೆಲ್ಲ. ಅವಾಗ ಇಲ್ಲಿ ಕೆಳಗಾಸಿ ಬಂದು ರೈಲ್ವೆ ಗೇಟ್ ಇಲ್ಲಿ ಜಾಮ್ ಆಗೋದು, ಇಲ್ಲಿ ಇದರಲ್ಲೇ ಓಡಾಡ್ತಿದ್ದೆ. ಅವಾಗ ಅಣ್ಯ ಅಣ್ತಮ್ಮ ಅಣ್ಯ ಫುಲ್ ಆಗ್ಬಿಟ್ಟಾರೆ. ರೋಡ್ಗೆ ಹೆಜ್ಜೆ ಇಕ್ಕೊಂಡು ನಡ್ಕೊಂಬತ್ತಾರೆ. ಹಾಂ, ಈ ರೋಡಲ್ಲಿ ಬರ್ತಿದ್ವಿ ಅವಾಗ. ಈಗ ನೋಡಿ ಆ ರೋಡಲ್ಲಿ ಬಂದು ಹಿಂಗೆ ಹೋಗ್ತಿದ್ವಿ. ಬಂದು ನೋಡ್ರಿ ಇವಾಗ ಏನು ಮಾಡ್ಬೇಕು, ಅಲ್ಲಿ ಕೆಳಗೆ ಹೋಗಿ ಹಿಂಗೆ ಸುತ್ತ ಹಾಕೊಂಡು ವಾಪಸ್ ಇದೇ ರೋಡಿಗೆ ಬರಬೇಕು. ಇದು ಸೀದಾ ಬಂದ್ಬಿಟ್ಟು ನಿಮಗೆ ಕೇರ್ಪೇಟೆ ಹೋಗುತ್ತೆ. ಕೇರ್ಪೇಟೆ ಚನ್ನರಾಯಪಟ್ಟಣ ಹೋಗೋ ರೋಡ್ ಇದು. ಎಲ್ಲ ಈ ಕಡೆಲ್ಲ ಓಡಾಡಿ ಭಾಷೆಗಳೇ ಕಳೆದೋಗ್ಬಿಟ್ರು, ಬರದೇ ಬಿಟ್ವಿ. ನಮ್ಮ ಗಾಡಿಗಳೆಲ್ಲ ಬಂದಮೇಲೆ, ಈ ಗಾಡಿಗಳಿಗೆ ಬಂದಮೇಲೆ ಈ ಕಡೆ ಲೈನೆಲ್ಲ ಬರೋದೇ ಕಮ್ಮಿ ಮಾಡಿಬಿಟ್ಟಿದೆ. ಅಣ್ಣಂಗೆ ಅರ್ಜೆಂಟ್ ಆಗ್ಬಿಡೈತೆ. ಟೂ ವೀಲರ್ ಅವ್ರು ಆಪೋಸಿಟ್ ಬರ್ತಾಯಿದ್ರು, ನುಗ್ಗುತ್ತವ್ರೆ. ಏನು ಮಾಡೋಕ್ಕಾಗಲ್ಲ, ಕೆಲವೊಬ್ರಿಗೆ ಅರ್ಜೆಂಟ್ ಆಗಿರ್ತವೆ. ಲೇಟ್ ಗೀಟ್ ಆಗ್ಬಿಡ್ತವೆ. ನಾವು ಕೆಲವು ಟೈಮು ಒಪ್ಕೊಂಡ್ಬಿಡ್ತೀವಿ, ಲೋಡು ಖಾಲಿ ಆಗೋದು ಲೇಟ್ ಆಗ್ಬಿಡ್ತವೆ. ಖಾಲಿ ಆದಮೇಲೆ ಹುಯ್ ಅಂತ ಹೋಯ್ತಿರ್ತವಲ್ಲ, ಹಂಗೆ ಹೋಯ್ತಾವ ಅಣ್ಣ. ಹೋಗಲಿ, ಈ ಸರ್ಕಲಲ್ಲಿ ನಾವು ರೈಟ್ಗೆ ಹೋಗ್ಬೇಕು. ಲೆಫ್ಟ್ಗೆ ಹೋದರೆ ಚನ್ನರಾಯಪಟ್ಟಣ ಕಡೆ ಹೋಗೋದು, ಕೇರ್ಪೇಟೆಗೆ. ನಾವು ಹೋದರೆ ಆ ಕಡೆ ಹೋದರೆ ಹಳೆಯ ರೋಡ್ ಇದು. ಇಲ್ಲಿಂದ ಸೀದಾ ನೆಕ್ಸ್ಟು ಮೇಲ್ಕೋಟೆ ಆದಮೇಲೆ ನಾಗಮಂಗಲ ಆದಮೇಲೆ ಬೆಳೂರ್ಕಾಸ್, ಯಡಿಯೂರು, ಕುಣಿಗಲ್, ನೆಲಮಂಗಲ. ಹಿಂಗೆ ಹೋಗೋಣ ಅಂತ ಪ್ಲ್ಯಾನ್. ನೋಡಿ ಜನ ಹೆಂಗಂಗೆ ಇರ್ತಾರಂದರೆ, ಕೆಲವೊಬ್ರು ಟೂ ವೀಲರ್ ಸೆಂಟ್ರ್ ರೋಡಿಗೆ ನಿಲ್ಸ್ಕೊಂಡು ಜನ ನೋಡ್ತಾರೆ. ಹಿಂಗೆ ಸೀದಾ ಹೋಗ್ತಿತ್ತು ರೋಡ್ ಅವಾಗ, ಇದನ್ನೇ ಈ ಕಡೆ ಹಿಂಗೆ ಡೈವರ್ಷನ್ ಮಾಡ್ಕೊತಾರೆ. ಟೂ ವೀಲರು ಸಿಕ್ಕಾಬಾರ್ದು ಟಾರ್ಚರ್ ಮಾಡ್ತಾವೆ. ರೋಡ್ ಮಾತ್ರ ಹೆಂಗೈತಂದ್ರೆ, ಈ ರೋಡು ಸೂಪರಾಗೈತೆ. ನೆನ್ನೆ ಈ ಕಡೆನೇ ಬಂದನಲ್ಲ, ಈ ಕಡೆ ಬರೋಕಾರ 4-5 ಗಾಡಿ ಜೊತೆ ಸೇರ್ಕೊಂಬಿಟ್ವು, ಮಾತಾಡ್ಕೊಂಡು ಫೋನಲ್ಲಿ ಕಾನ್ಫರೆನ್ಸ್ ಕಾಲ್ ಹಾಕ್ಕೊಂಡು ವಿಡಿಯೋನೂ ಮಾಡಿಲ್ಲ, ಏನೂ ಮಾಡಿಲ್ಲ, ಶಿಸ್ತಾಗಿ ಬಂದ್ಬಿಟ್ವಿ. ಹೋಗಿದ್ದೆ ಗೊತ್ತಾಗಲಿಲ್ಲ ಮೈಸೂರಿಗೆ, ಅದಕ್ಕೆ ಇವಾಗ ಒಬ್ಬನೇ ಹೋಗ್ತಿದ್ದೀನಲ್ಲ, ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಷ್ಟೇ. ಹಂಗೆ ಸೀದಾ ಬಂದರೆ ಪಾಂಡುಪುರ ಬಂದೆ. ಪಾಂಡುಪುರ ಅಂದಮೇಲೆ ನಮ್ಮ ಸೂರ್ಯವಂಶ ಪಿಕ್ಚರ್ ನೆನಪಿ ಬಂದೇ ಬರುತ್ತೆ. ಎಷ್ಟು ಜನ ಗೊತ್ತು ನಮ್ಮ ಸೂರ್ಯವಂಶ ಪಿಕ್ಚರು ಇಲ್ಲೇ ಪಾಂಡುಪುರದಲ್ಲೇ ತೆಗೆದಿರೋದು ಪಿಕ್ಚರು. ಎಲ್ಲರಿಗೂ ನೆನಪು ಬಂದೇ ಬರುತ್ತೆ, ನಮಗೂ ಅಷ್ಟೇ. ಇದು ಪಾಂಡುಪುರ ಗೌರ್ಮೆಂಟ್ ಹಾಸ್ಪಿಟ್ಲ್ ಇರ್ಬೇಕೇನಪ್ಪ ಇದು. ಇಲ್ಲಿ ಸೀದಾ ಹೋಗಂಗಿಲ್ಲ, ರೈಟ್ಗೆ ಹೋಗ್ಬೇಕು. ಸೀದಾ ಸಿಟಿ ಒಳಗೆ ಹೋಗುತ್ತೆ, ನಾವು ರೈಟ್ಗೆ ಹೋಗಿ ಮತ್ತೆ ಲೆಫ್ಟ್ ಹೊಡ್ಕೋಬೇಕು. ಮುಂಚೆ ಸೀದಾ ಸಿಂಗಲ್ ರೋಡ್ ಇತ್ತು ಅವಾಗ, ಅದು ನೀವು ಡಬಲ್ ರೋಡ್ ಮಾಡಿಬಿಟ್ಟ ನನಗೆ ಕನ್ಫ್ಯೂಷನ್ ಆಗ್ತೈತೆ. ಸೀದಾ ಹೋಗ್ಬೇಕು, ಮುಂದೆ ಹೋಗಿ ರೈಟ್ ಹೊಡಿಬೇಕು ಅನ್ನೋದು ಡೌಟ್ ಆಗ್ಬಿಡ್ತು. ಆಮೇಲೆ ಗೊತ್ತಾಯಿತು ನನಗೆ, ಇಲ್ಲಾಂದರೆ ಸೀದಾ ಬಿಟ್ಬಿಡ್ತಿದ್ದೆ. ಸೀದಾ ಬಿಟ್ಟಿದ್ರೆ ಅಷ್ಟೇ ಆಗಿರೋದು ಪಿಕ್ಚರ್ ಬಿಡೋದು. ಅಣ್ಣ ಸ್ವಲ್ಪ ದಾರಿ ಬಿಡೋಣಯ್ಯ. ಇಲ್ಲಿ ಮುಂದೆ ಹೋಗಿ ಲೆಫ್ಟ್ ಹೊಡ್ಕೊಂಬಿಟ್ರೆ ಸೀದಾ ಒಂದೇ ರೋಡ್, ಮೇಲ್ಕೋಟೆ. ಮೇಲ್ಕೋಟೆಯಿಂದ ನಾಗಮಂಗಲ, ಬೆಳೂರ್ಕಾಸ್. ಈ ಸೀದಾ ಹೋದರೆ ಮಂಡ್ಯ ಹೋಗುತ್ತಿದ್ದು ಡೈರೆಕ್ಟು. ಇದು ಗಾಡಿ ಬರ್ತದಲ್ಲ ಅದು, ನಾವು ಮಂಡ್ಯ ಹೋಗಂಗಿಲ್ಲ. ಪಾಂಡುಪುರ ಕೆರೆ ಫುಲ್ಲಾಗೈತೆ ನೀರು. ಪಾಂಡುಪುರ ಕೆರೆ ಅದು ಕಾಣ್ತಿರ್ಬೋದು. ಹೋಗೋಣ ಹಂಗೆ, ಟೈಮ್ ಆಗಲೇ 1 ಗಂಟೆ. ಮುಂದೆ ಎಲ್ಲರೂ ನಿಲ್ಲಿಸಿ ಗಾಡಿಯಲ್ಲಿ ಸ್ವಲ್ಪ ಅನ್ನ ಸಾರು ಐತೆ ತಿಂದ್ಬಿಟ್ಟು ಪಾತ್ರೆ ಗೀತ್ರೆಲ್ಲ ತೊಳೆದು ಎತ್ತಿಕ್ಬಿಡೋಣ. ಪಾಂಡುಪುರಿಂದ ಮುಂದೆ ಬಂದರೆ ಇದು ಜಪ್ಪನಹಳ್ಳಿ ಕ್ರಾಸು ಅಂತಾರೆ. ಸೀದಾ ಹೋದರೆ ಮೇಲ್ಕೋಟೆ ಹೋಗುತ್ತೆ. ಮೇಲ್ಕೋಟೆ ಚಲುವರಾಯ ಸ್ವಾಮಿ ಕಡೆ ಹೋಗೋ ರೋಡು. ಶ್ರೀ ಕ್ಷೇತ್ರ ಮೇಲ್ಕೋಟೆ ಎಲ್ಲ ಐತೆ ನೋಡಿ, ಬೋಲ್ಡ್ ಐತೆ. ನಾವು ಹಿಂಗೆ ಹೋಗ್ಬಿಡ್ತೀವಿ, ಆ ಕಡೆ ಹೋಗಲ್ಲ. ಹಂಸು ನೋಡಿ, ಬೋಲ್ಡ್ ಶ್ರೀ ಮೇಲ್ಕೋಟೆ. ಹಿಂಗೆ ಹೋಗ್ಬಿಡ್ತೀವಿ, ಆ ಕಡೆ ಹೋದರೆ ಹೋಗೋದು.
ನೆಕ್ಸ್ಟ್ ಸಿಗೋದೆ ನಮಗೆ ನಾಗಮಂಗಲ ಎಲ್ಲರ ಸ್ಟಿಕ್ಕರ್ ಕಟ್ಟಿಂಗ್ ಅಂಗಡಿ ಇದ್ದರೆ ಒಂದು ಸ್ಟಿಕ್ಕರ್ ಅಂಟಿಸ್ಕೊಂಡು ಹೋಗೋಣ, ಹುಡುಕೊಂಡು ಹೋಗೋಣ. ನಾಗಮಂಗಲದಲ್ಲಿ ಐತೆ, ಅಂದರೆ ನಾಗಮಂಗಲದಲ್ಲಿ ಮಂಡ್ಯ ರೋಡ್ಗೆ ಐತೆ ಅದು, ಈ ರೋಡ್ಗಿಲ್ಲ. ನೋಡೋಣ, ಹುಡುಕೊಂಡು ಹೋಗೋದಾಗುತ್ತೆ. ನಿಧಾನಕ್ಕೆ ಆರಾಮಾಗಿ ಹೋಗ್ತಾ ಇದ್ದೀವಿ, ಸ್ಟಿಕ್ಕರ್ ಅಂಟಿಸ್ಕೊಂಡೆ ಹೋಗೋಣ. ಏನು ಸ್ಟಿಕ್ಕರ್ ಏನಂತ ಅಂಟಿಸ್ಬೇಕು ಅಂತ ತೋರಿಸ್ತೀನಿ. ನಾಗಮಂಗಲ ಸಿಟಿಗೆ ಬಂದೆ, ಮಳೆ ಮೋಡ ನೋಡಬೇಕು. ಹಾಲೆ ಟೈಮು 2 ಗಂಟೆಗೆ ಹೆಂಗಾಗೈತೆ ನೋಡಿ, ಕತ್ಲೆ ಮಳೆ ಮೋಡ ಆಗೈತೆ. ಮಳೆ ಸಿಕ್ಕಾಪಟ್ಟೆ ಬರ್ಬೋದು. ಮೊನ್ನೆ ಈ ಕಡೆಯಿಂದೆಲ್ಲ ಹೋಗ್ಬೇಕಾರೆ ಎಲ್ಲ ಕಡೆ ಮಳೆ ಬಂದಿತ್ತಿಲ್ಲ, ಇವತ್ತು ಮಳೆ ಬರೋ ಚಾನ್ಸಸ್ಗಳು ಬೇಜಾನಾಗೈತೆ. ಯಾರಪ್ಪ ಫೋನ್ ಮಾಡಿದ್ರು, ಮನೆಯಿಂದ ಫೋನ್ ಬಂತು, ಮಾತಾಡೋಣ. ಮನೆಯಿಂದ ಫಸ್ಟ್ ಫೋನ್ ಮಾತಾಡೋಣ. ಯಾರಪ್ಪ ಆ ಟೈಮ್ ನಿಲ್ಸವನೇ, ಮಳೆ ಅಂತ ಹೇಳ್ತಿದ್ದಂಗೆ ಹನಿ ಬೀಳ್ತಾ ಐತೆ ನೋಡಿ, ಫೋನ್ ಮಾತಾಡ್ತಿದ್ದೆ. ದಿ ನೆಕ್ಸ್ಟ್ ಡೇ ನೋಡಿ ಸ್ನೇಹಿತರೆ, ಏರ್ ಡ್ರೈಯರು ಚೇಂಜ್ ಮಾಡಿಸ್ತಾ ಇದ್ದೀನಿ. ಶೋರೂಮಲ್ಲಿ ಬಂದಿದ್ದೀವಿ. ನಿನ್ನೆ ಸಂಜೆನೇ ಬಂದೆ, ಇವತ್ತು ಬೆಳಗ್ಗೆ ಒಳಗೆ ತಗೊಂಡು ಚೇಂಜ್ ಮಾಡ್ತಾಯಿದ್ದಾರೆ. ಇದು ಬಂದ್ಬಿಟ್ಟು ಏರ್ ಡ್ರೈಯರು, ಏರ್ ಔಟ್ ಆಗೋದು. ನಮ್ಮದು ಏರ್ ಟ್ಯಾಂಕ್ಗಳೆಲ್ಲ ಬರ್ತಾವಲ್ಲ, ಅದು ಫುಲ್ ಆದಮೇಲೆ ಏರ್ ಔಟ್ ಆದಾಗ ಏರ್ ಅಲ್ಲಿಂದ ಇದು ಫುಲ್ ಆಗೋದು, ಟ್ಯಾಂಕ್ ಫುಲ್ ಆಗೋದು, ಸ್ಟಾಪ್ ಆಗುತ್ತೆ. ಇದೇನಾಗಿತ್ತು ಅಂದರೆ ಏರ್ ಔಟ್ ಆದ್ಕೊಳ್ಳಿ ಏನಾಗೋದು, ಹಂಗೆ ಏರ್ ಲೀಕ್ ಆಗ್ತಾನೆ ಅಂತ ಹೋಯ್ತಾನೆ ಇರೋದು. ಹಂಗಾಗಿ ಚೇಂಜ್ ಮಾಡ್ಬೇಕಂತೇಳಿ ಬಂದು ಚೇಂಜ್ ಮಾಡ್ತಿರೋದು. ನೋಡಿ, ಇದು ರೇಟ್ ಎಷ್ಟಿದೆ ಅಂತ, 10,720 ರೂಪಾಯಿ ಕಾಣ್ಬೋದು. ನಿಮಗೆ ಇಲ್ಲಿ ಕಾಣ್ತಿದೆ 10,720 ರೂಪಾಯಿ ಇದು. ಬರೀ ಇನ್ನು ಏನೇನು ಫಿಟ್ ಮಾಡ್ತಾರೆ, ಏನು ಎತ್ತ ಅಂತ ಅಪ್ಡೇಟ್ ಕೊಡ್ತೀನಿ ಸದ್ಯದಲ್ಲೇ. ಇವು ಫಿಟ್ ಮಾಡ್ಕೊಂಡು ಇನ್ನೂ ಒಂದು ಸ್ವಲ್ಪ ಡಿಸ್ಕ್, ಒಂದು ಕ್ರ್ಯಾಕು, ಲಿಫ್ಟ್ ಹಾಕ್ಸಲ್ದು, ಇದು ಶಾಕ್ ಅಬ್ಸರು ಇವೆಲ್ಲ ಹೋಗೈತೆ. ಇವೆಲ್ಲ ಹಾಕ್ಸ್ಕೊಂಡು ರೆಡಿ ಮಾಡಿಸ್ಕೋಬೇಕು. ಇನ್ನು ಏನೇನು ಆಗುತ್ತಂತ ಮುಂದೆ ಅಪ್ಡೇಟ್ ಕೊಡ್ತೀನಿ. ಇದೇ ನೋಡಿ ಸ್ನೇಹಿತರೆ, ಏರ್ ಡ್ರೈಯರು ನೋಡ್ರ ಚೇಂಜ್ ಮಾಡ್ತಾಯಿದ್ದಾರೆ. ಇದು ಹೊಸದು, ಹಳೇದು ಬಿಚ್ಚವ್ರೆ, ಇದು ಹೊಸದು ಚೇಂಜ್ ಮಾಡ್ತಾವ್ರೆ. ಇವತ್ತು ಕೆಲಸ ಇದು ಒಂದೇ ಆಗೋದು. ಆಮೇಲೆ ಶೇಕ್ ಅಬ್ಸರ್ ಇಲ್ವಂತ, ಇಲ್ಲಿ ಸ್ಟಾಕ್ ಇಲ್ಲ, ಅದು ಆರ್ಡ್ರ್ ಹಾಕಿ ತರಿಸ್ಬೇಕು. ಆರ್ಡ್ರ್ ಹಾಕಿ ತರಿಸ್ತೀನಿ ಅಂತ ಹೇಳಿದ್ದಾರೆ. ನಾನು 4-5 ದಿನ ಆಗುತ್ತೆ, ಒಂದು ಟ್ರಿಪ್ ಹೋಗ್ಬಾ ಅಂತ ಹೇಳಿದ್ದಾರೆ. ಆಮೇಲೆ ಒಂದು ಡಿಸ್ಕ್ ಕ್ರ್ಯಾಕ್ ಬಿಟ್ಟಿರೋದು, ಡಿಸ್ಕು ಇಲ್ಲೇ ಐತೆ, ವಾರಂಟಿ ರೆಡಿ ಐತೆ. ಹಳೇದನ್ನ ಬಿಚ್ಚಿಕೊಟ್ಟು ಹೊಸದು ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. ಆದರೆ ಇಲ್ಲಿ ಬಿಚ್ಚೋರು ಯಾರಿಲ್ಲ, ಇಲ್ಲಿಂದ ತಗೊಂಡೋಗಿ ಪಂಚರ್ ಅಂಗಡಿಯಲ್ಲಿ ಬಿಚ್ಕೊಂಡು ಬರಬೇಕು. ಬರ್ರಿ ಅದು ಒಂದು ಹೋಗಿ ಬಿಚ್ಕೊಂಡು ಬರೋಣ. ನೋಡಿ ಸ್ನೇಹಿತರೆ, ಹೊಸ ಡಿಸ್ಕು ನೋಡಿದ್ರೆ, ಇದೇ ಹೊಸ ಡಿಸ್ಕು ನೋಡಿ. ಇದು ನಮ್ಮ ಹಳೆ ಡಿಸ್ಕು. ಈ ಹೊಸ ಡಿಸ್ಕ್ ರೇಟ್ ನೋಡಿ ಎಷ್ಟಿದೆ ಅಂತ, 14,000 ರೂಪಾಯಿ ಇದೆ ಒಂದು ಡಿಸ್ಕು. ನೋಡಿ ಕ್ರ್ಯಾಕ್ ಬಿಟ್ಟಿರೋದು, ಇಲ್ಲಿ ಕಾಣ್ತಿದೆಯಾ ನೋಡಿ, ಇಷ್ಟೇ ಕ್ರ್ಯಾಕ್ ಬಿಟ್ಟಿರೋದು. ವಾರಂಟಿ ಐತಲ್ಲ ಅಂತೇಳಿ ಕ್ಲೈಮ್ ಮಾಡಿಸಿ ಚೇಂಜ್ ಮಾಡಿಸ್ತಿರೋದು. ಮತ್ತು ಏರ್ ಡ್ರೈಯರು ವಾರಂಟಿ ಇತ್ತು, ಅದಕ್ಕೂ ವಾರಂಟಿ ಸಿಕ್ಕೈತೆ. ಶೇಕ್ ಅಬ್ಸರ್ ಒಂದು 4 ದಿನ ಟೈಮ್ ತೊಗೊಂಡಿದ್ದಾರೆ. 4 ದಿನ ಆದಮೇಲೆ ಅದು ಕೆಲಸ. ಈಗ ಇದನ್ನು ತಗೊಂಡೋಗಿ ಫಿಟ್ ಮಾಡಿದರೆ ಇವತ್ತು ಎಲ್ಲ ಕೆಲಸ ಕಂಪ್ಲೀಟು. ನೋಡೋಣ ಮುಂದೆ ಏನೇನಂತ. ಇವತ್ತಂತೂ ಕೆಲಸ ಮುಗೀತು, ಮುಂದೆ ಲೋಡ್ ಎತ್ತಾಗ ಏನಂತ ಮುಂದೆ ಅಪ್ಡೇಟ್ ಕೊಡ್ತೀನಿ. ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದವ್ರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.